ನೋಡಿ ತೋರಿಸ್ತವ್ರೆ ಹತ್ರ ಗಟ್ಟಿಕೊಳ್ಳಿ ಸಾರು ಮುದ್ದೆ ಅಂದರೆ ನನ್ನ ವಾಯ್ಸು ನಿಮಗೆ ಕ್ಲಿಯರಿಟಿ ಕೇಳಿಸ್ತಿಲ್ಲ ಅನ್ಕೊತೀನಿ ಯಾಕಂದರೆ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಾ ಮಿಸ್ಟರ್ ಮದನ್ ಬ್ಲಾಗರ್. ಸೊ ನಾನು ನಿಮ್ಮ ಮಿಸ್ಟರ್ ಮದನ್. ಸೊ ಬನ್ನಿ ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಗೈಸ್ ಏನಂದರೆ ನಾನಿವತ್ತು ಬೇಗ ಇದ್ದಿದ್ದೀನಿ. ಆ್ಯಕ್ಚುಲಿ ಏನಂದರೆ ನಾನಿವತ್ತು ಬೆಂಗಳೂರಿಗೆ ಹೋಗಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ 5 ಗಂಟೆಗೆ ಬಸ್ ಹತ್ತಬೇಕು. ಸೊ ನಾನೀಗ ರೆಡಿ ಆಗಿದ್ದೀನಿ. ಸೊ ನಿಮ್ಮನ್ನು ನಾನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಟೈಮ್ ನೋಡಿ, ಆಲ್ರೆಡಿ ಇನ್ನು 10 ನಿಮಿಷ ಇದೆ. ಸೊ ಪಟ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಗಾಯ್ಸ್ ಬನ್ನಿ ಹೋಗೋಣ. ಬೆಳಗ್ಗೆ ಮತ್ತೆ ಫುಲ್ ಕೋಲ್ಡ್ ಅನ್ಕರಿ ಸಿಕ್ಕಾಪಟ್ಟೆ. ಫುಲ್ ಕೋಲ್ಡ್ ಲಾಕ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಗಾಯ್ಸ್ ಹೋಗ್ತಾ ಇದ್ದೀನಿ. ಫುಲ್ಲು ಕೋಲ್ಡ್ ಅನ್ಕೊಬಿಡಿ. ಬರೀ ಡೌಗಳಿಂದ ನಾನು ಹೇಳ್ದಂಗೆ ಬೆಳಗ್ಗೆ 6 ಗಂಟೆ 7 ಗಂಟೆ 8 ಗಂಟೆಯಲ್ಲಿ ಅಷ್ಟೊಂದು ಕೋಲ್ಡ್ ಇರ್ಬೇಕಾರೆ 4 ಗಂಟೆ 5 ಗಂಟೆ ಜಾವದಲ್ಲಿ ಇನ್ನೆಷ್ಟು ಕೋಲ್ಡ್ ಇರ್ಬೋದು ಯೋಚನೆ ಮಾಡಿ. ಯಾವ ಇವೆಲ್ಲ ಫುಲ್ ಕೋಲ್ಡ್ ಗಾಯ್ಸ್. ಕೋಲ್ಡ್ ಅಂತ ನಾನೇನು ಹಂಗೆ ಬಂದಿಲ್ಲ, ಫುಲ್ಲು ರೆಡಿಯಾಗೇ ಬಂದ್ಬಿಟ್ಟಿದ್ದೀನಿ. ಫುಲ್ಲು ಜಾಕೆಟು ಹೆಡ್ ಬ್ಯಾಂಡ್ ಎಲ್ಲ ಹಾಕ್ಬಿಟ್ಟು ನೋಡಿ. ಫುಲ್ಲು ಜಾಕೆಟು ಹೆಡ್ ಬ್ಯಾಂಡು ಎಲ್ಲ ಹಾಕ್ಕೊಂಡು ಈಗ ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಡೋಣ. ಬನ್ನಿ. ಬಸ್ ಸ್ಟ್ಯಾಂಡಿಗೆ ಬಂದಾಯಿತು ಗೈಸ್. ಆಲ್ರೆಡಿ ಇಲ್ಲೂ ನಿಂತಿದೆ ಬಸ್ಸು. ಈ ಬಸ್ಸಿಗೆ ಹೋಗೋಣ ಅಂದರೆ ನಮ್ಮ ಕೊಲ್ಲಿಗೆ ಬರಬೇಕು ಒಬ್ಬರು. ಅವ್ರು ಬಂದಿದ್ದ ತಕ್ಷಣ ಹತ್ಕೊಂಡು ಹೋಗ್ತಾ ಇರೋದೆ. ಬನ್ನಿ ವೆಯ್ಟ್ ಮಾಡೋಣ, ನಮ್ಮ ಕೊಲ್ಲಿಗೆ ಬರಲಿ. ಬಂದಿದ್ದ ತಕ್ಷಣ ಹೊಂಟ್ಬಿಡೋಣ. ಇದೇ ಬಸ್ಸು ರೆಡಿ ಇದೆ, ಹೋಗ್ಬಿಡ್ಬೋದು ಈಗ. ಗೈಸ್ ನೋಡಿ, ನಮ್ಮ ಕೊಲ್ಲಿಗೂ ಇಲ್ಲೇ ಬಂದರು. ಈಗ ನಾನು ಇವರು ಬೆಂಗಳೂರಿಗೆ ಹೋಗೋದೆ. ಈಗ ಹೋಗೋಣ. A few moments later. ಸೊ ಗಾಯ್ಸ್ ಫೈನಲಿ ಬೆಂಗಳೂರಿಗೆ ಬಂದಾಯಿತು ಗಾಯ್ಸ್. ಬೆಂಗಳೂರಿಗೆ ಏನಕ್ಕೆ ಬಂದಿದೆ ಅಂದರೆ ಒಂದು ಚಿಕ್ಕದು ಅಫಿಷಿಯಲ್ ವರ್ಕ್ ಇತ್ತು. ಸೊ ಆ ರೀಸನ್ಗೆ ನಾನು ಬೆಂಗಳೂರಿಗೆ ಬಂದಿದ್ದೆ. ಸೊ ಆ ಕೆಲಸ ಮುಗಿಸಿದ ತಕ್ಷಣ ಮತ್ತೆ ವಾಪಸ್ ಬ್ಯಾಕ್ ಟು ಹಾಸನ್. ಗಾಯ್ಸ್ ಬನ್ನಿ ಇಡ್ಲಿ ವಡೆ ತಿನ್ನೋಣ. ಇಡ್ಲಿ ವಡೆ. A few moments later. 2000 years later. One eternity later. ಕೆಲಸ ಎಲ್ಲ ಮುಗಿಸ್ಕೊಂಡಾಯ್ತು. ಹೋಗ್ತಾ ಇದ್ದೀವಿ ಈಗ ನಮ್ಮೂರಿಗೆ. ಯಾಕೆ ಅಂತ ಗೊತ್ತಿಲ್ಲ ಗೈಸ್. ಟ್ರೈನ್ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಿಲ್ಲಿಸ್ಬಾರ್ದಪ್ಪ, ನನಗೆ ಬೇಜಾರಾಗ್ತದೆ. ಹೊರಡ್ತಾ ಇದೆ, ಹೊರಡ್ತು ಗೈಸ್. ಮೂವ್ ಆಗ್ತಾಯಿದೆ ಟ್ರೈನು ನೋಡಿ. ಬಾಯ್ ಬಿಜಿನಗರ. ಗೈಸ್ ಏನಂದರೆ ನನ್ನ ವಾಯ್ಸು ನಿಮಗೆ ಕ್ಲಿಯರಿಟಿ ಕೇಳಿಸ್ತಿಲ್ಲ ಅನ್ಕೊತೀನಿ ಯಾಕಂದರೆ ಟ್ರಾವೆಲಿಂಗಲ್ಲಿದ್ದೀನಲ್ಲ. ಸೊ ಹಾಗಾಗಿ ನನಗಂತೂ ತುಂಬ ಇಷ್ಟ ಟ್ರೈನ್ ಜರ್ನಿ ಮಾಡೋದು ಅಂದರೆ. ನಿಮಗೂ ಇಷ್ಟನಾ? ಟ್ರೈನ್ ಜರ್ನಿ ಮಾಡೋದು ಅಂದರೆ ತುಂಬ ಇಷ್ಟ. ಅದರಲ್ಲೂ ನನಗೆ ಈ ಥರ ಹೀಗೆ ಹೋಗೋದು ಅಂದರೆ ಇನ್ನೂ ಇಷ್ಟ. ಚೆನ್ನಾಗಿರುತ್ತೆ ಈ ಥರ ಹೋಗೋದಕ್ಕೆ ನೋಡಿ. ಗಾಯ್ಸ್ ಫೈನಲಿ ನಮ್ಮೂರ ಹತ್ರ ಬಂದಾಯಿತು. ನಮ್ಮೂರ ಹತ್ರ ಬಂದಿದ್ದ ತಕ್ಷಣ ಖುಷಿ ಆಗುತ್ತೆ ನನಗೆ. ಐ ಲವ್ ಮೈ ಹೋಮ್. ಸೊ ಗಾಯ್ಸ್ ಅಂತೂ ಬಂದಾಯಿತು. ಎಲ್ಲಿಗೆ ಅಂದರೆ ಹಾಸನ್ ರೈಲ್ವೆ ಸ್ಟೇಷನ್ಗೆ. ನಮ್ಮೂರಿಗೆ ಬಂದಾಯಿತು ಗಾಯ್ಸ್, ಬಂದಾಯಿತು.
ದೈವಿಕ್ ಮಿಸ್ ಮಾಡ್ಕತ್ತಿದ್ದ ನೀನನ್ನ. ಓಯ್ ಪಾಪು ಪಾಪು ಬ್ಯುಸಿ ಆಗ್ಬಿಟ್ಟಿದ್ದಾನೆ ಅವ್ರ ಫ್ರೆಂಡ್ಸ್ ಜೊತೆ. ಓಯ್ ದೈವಿಕ್, ಓಯ್ ಇಲ್ಲಿ ಪಾಪು. ಬ್ಯುಸಿ ಫುಲ್ ಬ್ಯುಸಿ, ನನ್ನೂ ಮರ್ತ್ಕೊಂಡವನೆ. ಗಾಯ್ಸ್ ಏನಂದರೆ, ನಾನು ಆಗಲೇ ಮನೆಗೆ ಬಂದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ಅಂದರೆ ನಂದು ಫೋನಲ್ಲಿ ಬ್ಯಾಟ್ರಿ ಕಮ್ಮಿ ಇತ್ತು. ಸೊ ಚಾರ್ಜಿಗೆ ಹಾಕ್ತೆ, ಅಷ್ಟರೊಳಗೆ ಫ್ರೆಶ್ ಅಪ್ ಆಗಿ ಆ್ಯಕ್ಚುಲಿ ಏನು ಊಟ ಮಾಡಿರಲಿಲ್ಲ ಮಧ್ಯಾಹ್ನ. ಸೊ ಈಗ ನಮ್ಮ ವೈಫು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಅಂತ ಫೋನ್ ಮಾಡಿದರು. ಸೊ ಅಲ್ಲಿ ಬನ್ನಿ ಹೋಗಿ ಊಟ ಮಾಡ್ಕೊಂಬರೋಣ. ಬನ್ನಿ ಗೈಸ್ ಹೋಗೋಣ ಪೂಜಾ ಅವ್ರ ಅಮ್ಮನ ಮನೆಗೆ. ಫೋನ್ ಮಾಡಿ ಪೂಜಾ ಮೊಸರು ತಗೊಳ್ಳಿ ಅಂದರು, ಮೊಸರು ತೊಗೊಂಡಿದ್ದೀನಿ. ಬನ್ನಿ ಹೋಗೋಣ. ಎಗ್ ಬಿರಿಯಾನಿ. ನಾವಿವಾಗ ಎಲ್ಲಿ ಬಂದಿದ್ದೀವಿ ಗೊತ್ತಾ? ನಾವು ಬಂದುಬಿಟ್ಟು ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ಬಂದರೂ ನಮ್ಮ ಮನೆಯಲ್ಲಿ ಧಾರಾವಾಹಿ ನೋಡೋದು ಮಾತ್ರ ನಿಲ್ಲಿಸಲ್ಲ. ಬರೀ ಇಂಥದೆಯ ನೋಡಿ, ಇವರು ಸೀನಿಯರ್ ಸಿಟಿಸನ್ನು, ಇವ್ರವ್ರ ಮಗಳು, ಇಬ್ಬರು ಸೇರಿ ನೋಡ್ತಿದ್ದಾರೆ. ದೈವಿಕ್, ಓಯ್ ಪಾಪು, ಓಯ್ ಏನೇ ಮಾಡ್ತಿದ್ಯಾ? ಇಲ್ಲಿ ನೋಡಿ, ಇಲ್ಲಿ ನಮ್ಮ ಆಂಟಿ ಮನೆಗೆ ಬಂದರೂ ಆಟ ಆಡೋದು ನಿಲ್ಲಿಸಿಲ್ಲ ಅವನು. ನೋಡಿ, ಇಲ್ಲಿ ಇವರೇ ನಮ್ಮ ಆಂಟಿ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಆಟ ಆಡಿಸ್ತವ್ರೆ. ದುಡ್ಡು ಮಾತ್ರ ಎಲ್ಲರ ಹತ್ರನೂ ಇಸ್ಕೊತಾನೆ. ಇಲ್ಲಿ ನೋಡಿ, ಇಲ್ಲಿ ಕೊಡ್ತಾನೆ ನನ್ನ ಮಗ. ಇಲ್ಲಿ ನೋಡಿ, ಇಲ್ಲಿ ದೈವಿಕ್ ಅವರ ತಾತ ಬಂದವ್ರೆ, ಸೇಮ್ ಈಗಲೂ ದುಡ್ಡು ತೋರಿಸ್ತವ್ರೆ ಬರಲಿ ಹತ್ರಕ್ಕೆ ಅಂತ. ನೋಡಿ ತೋರಿಸ್ತವ್ರೆ, ಹತ್ರಕ್ಕೆ ಬರಲಿ ಅಂತ. ಓಯ್ ಬಂದ ನೋಡಿ, ಇಲ್ಲಿ ಕೊಡೋದೇ ಇಲ್ಲ, ಒಂದ್ಸತಿ ಇಸ್ಕೊಂಡ್ರೆ ಕೊಡಲ್ಲ. ನೋಡಿ ಹೆಂಗೆ. ಗೈಸ್ ಏನು ಗೊತ್ತಾ, ಇವತ್ತು ಊಟ ಏನು ಅಂದರೆ ನಾಟಿ ಕೋಳಿ ಸಾರು, ಮುದ್ದೆ. ಮಜಾ ಆಯಾ. ನಮ್ಮ ಆಂಟಿ ಮನಿ. ಬನ್ನಿ ಬಾರ್ಸೋಣ. ಅಜ್ಜಿ ಹೆಂಗೈ ಸಾರು? ಸೂಪರಾಗೈತಾ? ಬಿಸಿ ಮುದ್ದೆ ಹಂಗೆ ಮುಗ್ತಾ ಇದ್ರೆ ಸೂಪರ್. ಗಾಯ್ಸ್ ಏನಂದರೆ, ನಮ್ಮ ಆಂಟಿ ಮನೆಯಿಂದ ಈಗಷ್ಟೇ ಬಂದ್ವಿ. ಬೆಳಗ್ಗೆ ನಾನು ಎಷ್ಟು 4:30 ಅನಿಸುತ್ತೆ ಎದ್ದಿದ್ದು. ಈಗ ನೋಡಿ, ಟೈಮ್ ಆಲ್ರೆಡಿ 11 o'clock ಆಗಿದೆ. ಇನ್ನೂ ಮಲ್ಗೋಕ್ಕಾಗಿಲ್ಲ. ಇವತ್ತಂತೂ ನಿಜ ಅನ್ಎಕ್ಸ್ಪೆಕ್ಟೆಡ್ ಅಂದ್ಕೊಳ್ಳಿ. ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕೆಲಸಗಳು ಜಾಸ್ತಿ ಇತ್ತು, ಫುಲ್ ಸುಸ್ತಾಗೋಗಿತ್ತು. ಜೊತೆಗೆ ಮೊಬೈಲಲ್ಲಿ ಬ್ಯಾಟ್ರಿನೂ ಜಾಸ್ತಿ ಇರಲಿಲ್ಲ. ಸೊ ಇವತ್ತಿನ ಬ್ಲಾಗ್ನ ನಾನು ಇವತ್ತಿಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ನಾಳೆ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.